ಇದು ಬಿಜೆಪಿ ಮುಖಂಡನೊಬ್ಬನ ದರಿದ್ರತನದ ಸ್ಟೋರಿ. ಕೇಸರಿ ಕಲಿ ಭಿಕಾರಿಯಾಗಿದ್ದು ಹೇಗೆ ಗೊತ್ತಾ? ಬಿಜೆಪಿ ನಾಯಕ ಒಂದೊತ್ತು ಊಟಕ್ಕೂ ಕೂಡ ಪರದಾಡುವ ಸ್ಥಿತಿ ಎದುರಾಗಿದ್ದು ರಣರೋಚಕ ಕಥೆ ಇದು. ಹೇಳಿಕೊಳ್ಳೋದಕ್ಕೆ ಬಿಜೆಪಿ ಮುಖಂಡ ಒಂದು ಹೊತ್ತಿಗೂ ಊಟಕ್ಕೆ ಪರದಾಡ್ತಾ ಇದ್ರಂತೆ. ಹೇಳಿಕೊಳ್ಳೋದಕ್ಕೆ ಕೇಸರಿ ಕಲಿ, ಜೇಬಲ್ಲಿ 1 ರೂಪಾಯಿಯ ದುಡ್ಡು ಕೂಡ ಇರಲಿಲ್ವಂತೆ. ಹೇಳಿಕೊಳ್ಳೋದಕ್ಕೆ ಬಿಜೆಪಿಯ ವಕ್ತಾರ, ಆದರೆ ತಿನ್ನೋದಕ್ಕೂ ಉಡೋದಕ್ಕೂ ಬಟ್ಟೆಗಳಿರಲಿಲ್ವಂತೆ. ಹಾಗಾದ್ರೆ ಕೇಸರಿ ಕಲಿ ಹೇಗಾದ್ರೂ ಭಿಕಾರಿ? ಬಿಜೆಪಿ ನಾಯಕ ಒಂದೊತ್ತು ಊಟಕ್ಕೂ ಪರದಾಡುವ ಸ್ಥಿತಿಯನ್ನು ಎದುರಿಸಿದ್ರಂತೆ. ಹೊಟ್ಟೆಗೆ ಊಟ ಇಲ್ಲದೆ ಸ್ಮಶಾನದ ಮುಂದೆ ಭಿಕ್ಷೆ ಬೇಡಿದಂತಹ ಮುಖಂಡ. ಹಾಗಾದ್ರೆ ಆ ಬಿಜೆಪಿ ನಾಯಕ ಯಾರು? ಆ ಹೆಸರನ್ನ ನೀವೀಗ ಅಬ್ಸರ್ವ್ ಮಾಡಿರ್ತೀರಿ. ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿ ರಿವೀಲ್ ಮಾಡ್ತಾ ಇದೆ. ಇವರನ್ನ ಬಂಗಾಳದ ರಾಜಕಾರಣದಲ್ಲಿ ಬುಲೆಟ್ ಬಾಬು ಎಂದು ಕರೀತಾ ಇದ್ರಂತೆ. ಬಂಗಾಳದ ರಾಜಕಾರಣದಲ್ಲಿ ಈತನನ್ನ ಬುಲೆಟ್ ಬಾಬು ಅನ್ನುವಂಥ ಹೆಸರಿನಲ್ಲಿ ಕರೀತಾ ಇದ್ರಂತೆ. ಆ ಬುಲೆಟ್ ಬಾಬು, ಆ ನಾಯಕ ಬೇರಾರೂ ಅಲ್ಲ, ಇಂದ್ರಜಿತ್ ಸಿನ್ಹಾ. ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಇಂದ್ರಜಿತ್ ಸಿನ್ಹಾ ಪಶ್ಚಿಮ ಬಂಗಾಳದ ವೀರಭೂಮಿಯ ತಾರಾಪೀಠ ಸ್ಮಶಾನದಲ್ಲಿ ಭಿಕ್ಷೆ ಬೇಡ್ತಿದ್ರಂತೆ. ಏನು ಪರಿಸ್ಥಿತಿ ರೀ ಬಿಜೆಪಿದ್ದು, ಏನು ಪರಿಸ್ಥಿತಿ! ಭಾರತದ ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯವಾದವನ್ನ ಎದೆಯ ಮೇಲೆ ಇಟ್ಟುಕೊಂಡು ಧರ್ಮ ಎಂದು ದಿನಕ್ಕೆ 40 ಬಾರಿ ಘೋಷಣೆ ಮೊಳಗಿಸುವ ಒಂದು ರಾಷ್ಟ್ರೀಯವಾದಿ, ಒಂದು ಧರ್ಮಾಂಧದ ಯುವಕರನ್ನ ಬೆಳೆಸುವ, ಅಥವಾ ಧರ್ಮ ಮತ್ತು ರಾಷ್ಟ್ರೀಯತೆಯ ಹೆಸರಿನಲ್ಲಿ ದಿನಕ್ಕೊಂದು ಸಮಾವೇಶ ಮಾಡುವ ರಾಷ್ಟ್ರೀಯ ಪಕ್ಷದ ಮುಖಂಡನ ಜೀವನದ ಕಥೆ ಇದೆಯಲ್ಲ, ಇದು ರಣರೋಚಕ. ಪಶ್ಚಿಮ ಬಂಗಾಳದ ಒಬ್ಬ ಬಿಜೆಪಿ ಮುಖಂಡ, ಆತನನ್ನ ಬಂಗಾಳದ ಬಾಬು ಅಂತ ಕರೀತಿದ್ರಂತೆ. ಆತ ಅಲ್ಲಿನ ಸ್ಮಶಾನದಲ್ಲಿ ಭಿಕ್ಷೆ ಬೇಡ್ತಿದ್ದಂತೆ. ಸ್ಮಶಾನದಲ್ಲಿ ಅಹಂಕಾರಿಗಳು, ಅಮಾಯಕನು, ಅಪರಾಧಿಯು, ನಿರಪರಾಧಿಯು ಎಲ್ಲರೂ ಮೌನವಾಗಿ ಮಲಗುವಂತಹ ಏಕೈಕ ಸ್ಥಳ ಅದು ಸ್ಮಶಾನ. ಅಲ್ಲಿ ಎಲ್ಲರ ಬಾಯಿಗೂ ಬೀಗ ಹಾಕಲಾಗಿರುತ್ತೆ. ಆ ತರಹದ ಸ್ಮಶಾನದಲ್ಲಿ ಕೂತು ಭಿಕ್ಷೆ ಬೇಡ್ತಿದ್ದಂತೆ ಬಿಜೆಪಿ ನಾಯಕ. ಹಾಗಾದ್ರೆ ಇಂದ್ರಜಿತ್ ಸಿನ್ಹಾ ಅವರ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದು ರಣರೋಚಕ. ಇಂದ್ರಜಿತ್ ಸಿನ್ಹಾಗೆ ಕ್ಯಾನ್ಸರ್ ರೋಗ ಇತ್ತಂತೆ. ಇದರಿಂದ ರಾಜಕೀಯ ಚಟುವಟಿಕೆಗಳಿಂದ ದೂರ ಆಗಿದ್ರಂತೆ. ಆರಂಭದಲ್ಲಿ ಗಡ್ಡೆ ಎಂದು ತಿಳಿದು ಬಂದಿತ್ತಂತೆ. ನಂತರ ಅದು ಕ್ಯಾನ್ಸರ್ಗೆ ಬದಲಾಗಿದ್ದು ಆ ಮನುಷ್ಯನಿಗೆ ಪಾಪ ಗೊತ್ತಾಗಲೇ ಇಲ್ಲ. 40 ವರ್ಷದ ಇಂದ್ರಜಿತ್ ಅವಿವಾಹಿತರಾಗಿದ್ರು, ಬಿಜೆಪಿ ಮುಖಂಡರಾಗಿದ್ರು. ಅವರು ಉಳಿದುಕೊಳ್ಳಲು ನೆಲೆ ಇರಲಿಲ್ವಂತೆ. ಕಳೆದ 2 ತಿಂಗಳಿನಿಂದ ರುದ್ರಭೂಮಿಯಲ್ಲಿ ವಾಸ ಮಾಡ್ತಿದ್ರು. ಸಂಘ ಪರಿವಾರ RSS ಎನ್ನುವಂತಹ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದ ಒಬ್ಬ ನಾಯಕನನ್ನ ನೋಡೋದಕ್ಕೆ ಯಾವೊಬ್ಬ ಬಿಜೆಪಿ ನಾಯಕನು ಹೋಗಿರಲಿಲ್ಲ. ಬಿಜೆಪಿಗೋಸ್ಕರ ರಾತ್ರಿ ಹಗಲೆನ್ನದೆ ಕೆಲಸ ಮಾಡಿದ್ದ ಒಬ್ಬ ನಾಯಕ, ಧೀಮಂತ ನಾಯಕ. RSS ಸಂಘ ಪರಿವಾರದಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದ ಒಬ್ಬ ನಾಯಕ ಸ್ಮಶಾನದಲ್ಲಿ ಕೂತು ಭಿಕ್ಷೆ ಬೇಡ್ತಿದ್ದಂತೆ. ಬಿಜೆಪಿಯ ಎಲ್ಲ ತರಹದ ಕೆಲಸದಲ್ಲೂ ಕೂಡ ಸಕ್ರಿಯನಾಗಿದ್ದಂತಹ ಒಬ್ಬ ಮನುಷ್ಯ
ತನಗೆ ಬಾಧವಾಗಿದ್ದ, ತನಗೆ ಕ್ಯಾನ್ಸರ್ ಅನ್ನುವಂತಹ ಕಾರಣಕ್ಕೋಸ್ಕರ ಸ್ಮಶಾನದಲ್ಲಿ ಭಿಕ್ಷೆ ಬೇಡ್ತಿದ್ದಂತೆ. ಈ ಪರಿಸ್ಥಿತಿಗೆ ಬಂದಿದ್ದ ಬಿಜೆಪಿ ನಾಯಕ, ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ, ಆತನ ಆ ಪರಿಸ್ಥಿತಿಗೆ ಯಾವೊಬ್ಬ ನಾಯಕನೂ ಸ್ಪಂದನೆ ಮಾಡಲಿಲ್ಲ. ನಿನಗೆ ಹೆಂಗೆ ಬಂತು ಕ್ಯಾನ್ಸರು, ಈ ಕ್ಯಾನ್ಸರ್ನಿಂದ ಶಮನ ಆಗೋದು ಹೇಗೆ, ಯಾವೊಬ್ಬನ ಸಲಹೆಯೂ ಕೂಡ ವ್ಯಕ್ತವಾಗಲಿಲ್ವಂತೆ. ಅಂತಿಮವಾಗಿ ಭಿಕಾರಿಯಾಗಿ ಜೀವನ ಸಾಗಿಸಿದ್ದ. ಹಾಗಾದರೆ ಇಂದ್ರಜಿತ್ ಸಿನ್ಹಾ ಅವರ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಇಂದ್ರಜಿತ್ ಸಿನ್ಹಾ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರು. ಇದರಿಂದ ರಾಜಕೀಯ ಚಟುವಟಿಕೆಗಳಿಂದಲೂ ಕೂಡ ದೂರವಿದ್ದರು. ಆರಂಭದಲ್ಲಿ ಗಡ್ಡೆ ಎಂದು ತಿಳಿದು ಬಂದಿತ್ತು, ನಂತರ ಅದು ಕ್ಯಾನ್ಸರ್ಗೆ ಬದಲಾಗಿತ್ತು. 40 ವರ್ಷದ ಇಂದ್ರಜಿತ್ ಅವಿವಾಹಿತರಾಗಿದ್ದರು, ಬಿಜೆಪಿ ಮುಖಂಡರಾಗಿದ್ದರು. ಅವರು ಉಳಿದುಕೊಳ್ಳಲು ನೆಲೆ ಕೂಡ ಇರಲಿಲ್ವಂತೆ. ಕಳೆದ 2 ತಿಂಗಳಿಂದ ರುದ್ರಭೂಮಿಯಲ್ಲಿ ವಾಸ ಮಾಡ್ತಾ ಇದ್ರು, ಜೊತೆಗೆ ಭಿಕ್ಷೆಯನ್ನು ಬೇಡ್ತಾ ಇದ್ರು ಎಂದು ಹೇಳಲಾಗ್ತಾ ಇದೆ.